ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ನಾವಿಲ್ಲಿ ಸ್ಪರ್ಧಿಗಳಿಗೆ ಕೇಳೋ ಪ್ರಶ್ನೆಗಳಿಗೆ ಮನೇಲಿ ಕೂತು ಟಿವಿ ನೋಡ್ತಾ ನೀವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡೋ ಮೂಲಕ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಪರೋಕ್ಷವಾಗಿ ಭಾಗಿಯಾಗಿ ಅಂತ ಹೇಳ್ತಾ ತಡ ಮಾಡೋದ್ ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ ವರ್ಧನ ಕುಟುಂಬ, ಮೋಜು ಮಸ್ತಿ ಕುಟುಂಬ, ಈ ಕಡೆ ವಿಮಾನ ಕುಟುಂಬ, ಆರ್ ಸೊಸೇಸ್ ಕುಟುಂಬ, ಈ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆಟನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗ್ಲಿ, ಕುಟುಂಬದ ಪರಿಚಯ ಆಗ್ಲಿ. ಮೊದಲಿಗೆ ವರ್ಧನ ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ಕಾರ, ನನ್ನ ಹೆಸರು ಸುಜಾತ ಅಂತ. ನಾನು MSME ಗೌರ್ಮೆಂಟ್ ಆಫ್ ಇಂಡಿಯಾ NSSH ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಂಕಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ನನ್ನ ತಂಗಿ ಸುಧಾಶ್ರೀ ಅಂತ. ಇವರು ಆರ್ಚರ್ಡ್ ಸ್ಕೂಲ್ನಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ನನ್ನ ಸೊಸೆ ಅನುಷಾ ಹರ್ಷವರ್ಧನ. ಸೊ ಶಿ ಹ್ಯಾಸ್ ಇದು ಭರತನಾಟ್ಯದಲ್ಲಿ ವಿದ್ವತ್ ಮಾಡಿದ್ದಾರೆ. ಸೊ ಒಳ್ಳೆ ಭರತನಾಟ್ಯ ಡ್ಯಾನ್ಸರ್ ಇವಳು. ಅವನು ನನ್ನ ಮಗ ಹರ್ಷವರ್ಧನ ಅಂತ. ಅವನು ಮದರ್ಸನ್ ಸಿಮ್ ಟೂಲ್ಸ್ ಏರೋಸ್ಪೇಸ್ ಕಂಪನಿನಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಸಪ್ಲೈ ಚೈನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ನಮ್ಮದು ಹರ್ಷವರ್ಧನ ಅನ್ನೋದು ನನಗೆ ಬಹಳ ಇಷ್ಟವಾದ ಹೆಸರು. ನಾನು ಹೈಸ್ಕೂಲ್ನಲ್ಲಿ ಓದೋವಾಗ್ಲೇನೆ ನನಗೆ ಕಿಂಗ್ ಹರ್ಷವರ್ಧನ ಅಂದ್ರೆ ಅದು ಬಹಳ ಇಷ್ಟ ಇತ್ತು ನನಗೆ. ನನ್ನ ಮಗ ಹುಟ್ಟಿದಾಗ ಅವನು ಇದ್ರ ಪ್ರಕಾರ ಅಂತಾನೆ ಬಂತು. ಸೊ ನನ್ಗೆ ಬಹಳ ಖುಷಿ ಆಗೋಯ್ತು, ಹರ್ಷವರ್ಧನ ಅಂತ ಇಟ್ಟೆ. ಸೊ ವರ್ಧನ ಫ್ಯಾಮಿಲಿ, ಅವ್ರಿಗೆ 2 ಮಕ್ಕಳಿದ್ದಾರೆ, ನಭಾ H ವರ್ಧನ, ವಿರಾಜ್ H ವರ್ಧನ. ನಮ್ಮ ಹಸ್ಬೆಂಡು ಬ್ಯಾಂಗ್ಳೂರ್ ಮೆಟ್ರೋ ರೈಲ್ವೆ ಇದರಲ್ಲಿ ವರ್ಕ್ ಮಾಡ್ತಾ ಇದ್ರು, BMRCL ಅಲ್ಲಿ ಅವ್ರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅವ್ರ ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು ತುಂಬಾ ತುಂಟ ಇದ್ದಾನೆ, ಇಲ್ಲಿ ಕರ್ಕೊಂಡ್ ಬರಕ್ ಆಗಲ್ಲ ಅಂತ. ನಿಜ, ವೆರಿ ಸಪೋರ್ಟಿಂಗ್ ಹಸ್ಬೆಂಡ್ ಅಲ್ವಾ? ಆಟ ಆಡ್ಕೊಂಡ್ ಬನ್ನಿ, ನಾನು ಇಲ್ಲಿ ಮಕ್ಕಳನ್ನ ನೋಡ್ಕೊಂತೀನಿ. ತುಂಬಾ ಸಪೋರ್ಟಿವ್ ಹಸ್ಬೆಂಡ್. ತುಂಬಾ ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿನ ಮೀಟ್ ಮಾಡಿ. ವರ್ಧನ ಕುಟುಂಬ ಹೆಸರು ಕೂಡ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಆಟ ಆಡಿ ಅವ್ರ ತರನೇ ದಿಗ್ವಿಜಯ ಸಾಧಿಸ್ಬೇಕು, ಹರ್ಷವರ್ಧನ್ ಅಂತಾರನೆ. ಈ ಕಡೆ ಮೋಜು ಮಸ್ತಿ ಕುಟುಂಬ ಹೆಸರಲ್ಲೇ ಇದೆ, ಏನು ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಸೊ ಕುಟುಂಬದ ಪರಿಚಯ ಆಗ್ಲಿ. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಶೋಭಾ, ನಾನು ಗಿರಿನಗರಿಂದ ಬಂದಿದ್ದೀನಿ. ನನ್ನ ತಂಡದ ಪರಿಚಯ ಮಾಡೋಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತಿದೆ. ಯಾಕಂದರೆ ಜಯಶ್ರೀ ನನ್ನ ಅತ್ತೆ ಮಗಳು, ರಾಧಾ ನನ್ನ ಅತ್ತೆ ಮಗಳು, ಅಶ್ವಿನಿ ನನ್ನ ಅತ್ತೆ ಮಗಳು. ನಮ್ಮೆಲ್ರಿಗೂ ಒಂದೇ ಅಭಿರುಚಿ ಇದೆ, ಅಂದ್ರೆ ಟೇಸ್ಟ್ ಎಲ್ಲ ಕಾಮನ್ ಆಗಿದೆ. ಏನಂದ್ರೆ ಚಿತ್ರಕಲೆ, ಹಾಡೋದು ಮತ್ತೆ ಹೊಸ ಅಡುಗೆಗಳನ್ನ ಮಾಡೋದು. ಇದಿಷ್ಟು ನಮ್ಮ ಕಾಮನ್ ಆಗಿರುವಂತಹ ಅಭಿರುಚಿ. ಹಾಗೆ ಈ ಸಿನಿ ಕ್ವಿಜ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ನಮ್ಗೆಲ್ಲ ತುಂಬಾ ಉತ್ಸಾಹದಿಂದ ಬಂದಿದೀವಿ. ಆಮೇಲೆ ನಮ್ದೆಲ್ಲ ಮೂಲತಃ ನಮ್ಮ ತಂದೆ ತಾಯಿ ಊರು ಹಾಸನ್ ಹಿರಿಸಾವೆ. ಹಾಗಾಗಿ ನಾವು ಈ ಟೀಮ್ ಬಗ್ಗೆ ಒಂದು ಪಂಚ್ ಲೈನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀವಿ. ಈ ಹಾಸನ್ ಹೆಣ್ಮಕ್ಳು ಮಾಡ್ತೀವಿ ಜಾಸ್ತಿ, ಲೈಫ್ ನಲ್ಲಿ ಮೋಜು ಮಸ್ತಿ. ಇನ್ನ ಈ ಕಡೆ ವಿಮಾನ ಕುಟುಂಬ, ಏನಪ್ಪ ಇದು ವಿಮಾನ ಕುಟುಂಬ, ಅವ್ರನ್ನೇ ಕೇಳೋಣ. ಕುಟುಂಬದ ಪರಿಚಯ ಆಗ್ಲಿ, ಜೊತೆಗೆ ಯಾಕೆ ಈ ತರ ಹೆಸರಿಟ್ಟಿದ್ದೀರಾ ಹೇಳಿ. ನಮಸ್ಕಾರ, ನನ್ನ ಹೆಸರು ಕೆಂಪರಾಜ್ ಅಂತ. ಈಕೆ ನನ್ನ ತಂಗಿ ಸಾವಿತ್ರಿ ಮನೋಹರ್. ಈಕೆ ನಮ್ಮ ಅಕ್ಕ ಕಾತ್ಯಾನಿ ಪ್ರದೀಪು. ಅವ್ನು ನನ್ನ ಕಸಿನು ಮಧು CN ಅಂತ. ನಾವೆಲ್ಲರೂ HL ಅಲ್ಲೇ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ನಾವು ವಿಮಾನ ತಂಡ ಅಂತ, ವಿಮಾನ ಕುಟುಂಬ ಅಂತ ಇಟ್ಕೊಂಡಿದ್ವಿ. ಅದು ಯಾಕೆ ಅಂದ್ರೆ ನಮ್ಮ ತಂದೆ ಅವರು HL ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ, ರಿಟೈರ್ ಆಗಿದ್ದಾರೆ. ರಿಟೈರ್ ಆದ್ರೂ ಈಗ ಆಚೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾರೆ. ಅವ್ರು ಹೆಂಗೆ ಹೇಳಿದ್ರು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಮೈ ಫ್ಯಾಮಿಲಿ ಫಾರ್ HL ಅಂತ ಹೇಳ್ಬಿಟ್ರು ಫಸ್ಟೇ. ನಾವು ಇಂಜಿನಿಯರಿಂಗ್ ಆದ್ರೂ ಹೋದ್ರಿ, ಡಾಕ್ಟರ್ ಆದ್ರೂ ಹೋದ್ರಿ, ಮೈ ಫ್ಯಾಮಿಲಿ ಫಾರ್ HL. ಅದಕ್ಕೋಸ್ಕರ ನಮ್ಮ 3 ಜನನು HL ಗೆ ಹಾಕಿದ್ದಾರೆ. ಅದು ನಮ್ ಜೊತೆ ನಮ್ ಕಸಿನ್ ಬಂದ ಹಾಗೆ ನೋಡಿ. ಅಲ್ಲ, ಒಬ್ಬೊಬ್ರಿಗೆ ಕೆಲಸ ಸಿಗೋದೇ ಕಷ್ಟ, ಅಂತದ್ರಲ್ಲಿ 4 ಜನ HL ನಲ್ಲಿ. ಅಲ್ಲ, ನನಗೊಂದು ಡೌಟ್ ಇದೆ. ನೀವು ಕೆಂಪರಾಜು ಅಂತ ಹೆಸರು ಇಟ್ಕೊಂಡಿದ್ದೀರಾ, ಯೆಲ್ಲೋ ಕಲರ್ ಯಾಕೆ ಹಾಕೊಂಡಿದ್ದೀರಾ? ಅದಕ್ಕೆ ಕೆಂಪಣ್ಣ ಅನ್ನೋದು ನಮ್ಮ ತಾತ ಅವ್ರ ಹೆಸರು. ನಮ್ಮ ತಂದೆಯವ್ರು ನನಗೆ ಕೆಂಪರಾಜ್ ಅಂತ ಹೆಸರು ಇಟ್ಟಿದ್ದಾರೆ. ಸೊ ಇದು ಸ್ಟೈಲ್ ಎಲ್ಲ ಮೀಸೆದು ಅದು ಕೆಂಪೇಗೌಡ್ರ ಸ್ಟೈಲ್. ಕೆಂಪೇಗೌಡ ಅಂತನಾ? ಹೇಳಿ ಒಂದು ಸ್ಟೈಲ್ ಅಲ್ಲಿ. ಅನ್ಯಾಯ ಮಾಡಿದ್ರೆ ಆ ದೇವ್ರಿಗಾಗಲ್ಲ, ಅಸಹ್ಯ ಮಾತಾಡಿದ್ರೆ ಈ ಕೆಂಪೇಗೌಡಗೆ ಸಹಿಸ್ಕೊಳ್ಳೋದಿಲ್ಲ. ಇದೇ ಜೋಶಲ್ಲಿ ಇಡೀ ಟೀಮ್ ಆಟಾಡ್ಬೇಕು. ಓಕೆ, ನಮ್ಮ ಆರ್ ಸೊಸೇಸ್ ರೆಡಿ ಇದ್ದಾರೆ. ಆರ್ ಸೊಸೇಸ್ ಕುಟುಂಬ ಪರಿಚಯ ಮಾಡ್ಕೊಡಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಪ್ರಸಾದ್.
ನಾವು ಬೆಂಗಳೂರಿನ LN ಪುರಂ ದೇವಯ್ಯ ಪಾರ್ಕಿಂದ ಬಂದಿದ್ದೀವಿ. ನಾವೆಲ್ಲ ಮೇಡ ರಾಮಕೃಷ್ಣ ರಾಜಲಕ್ಷ್ಮಿ ಅವರ ಸೊಸೆಯಂದಿರು. ಹಾಗಾಗಿ ನಮ್ಮ ಗ್ರೂಪ್ನ ಹೆಸರು RR ಸೊಸೆಸ್ ಅಂತ ಚೂಸ್ ಮಾಡಿದ್ದೀವಿ. ಇವರು ದೊಡ್ಡ ಸೊಸೆ ಪದ್ಮಜಾ ರಮೇಶ್, ಶಿಲ್ಪಾ ಶ್ರೀಧರ್, ರೇಣುಕಾ ಕಿಶೋರ್. ನಮಸ್ಕಾರ. ಇವರು ದೊಡ್ಡ ಸೊಸೆ, ನಾವು ಚಿಕ್ಕ ಸೊಸೆ. ಎಲ್ಲರೂ ಒಬ್ಬೊಬ್ಬರಾಗಿ ತಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ವಿ. ಈಗ 4 ಜನ ಒಟ್ಟಿಗೆ ಸಿನಿ ಕ್ವಿಜ್ಗೆ ಬಂದಿದ್ದೀವಿ. ಇಲ್ಲ, ತುಂಬಾ ಖುಷಿ ಆಗ್ತದೆ. ಎಲ್ಲ 2 ಜನ ಒಟ್ಟಿಗೆ ಸೇರಲ್ಲ ಅಂತಾರೆ, ಅಂತದ್ರಲ್ಲಿ ವಾರ್ ಗಿತ್ತಿಯರು ಎಷ್ಟು ಅಲ್ವಾ, ಇಲ್ಲಿ ಎಷ್ಟು ಕ್ಲೋಸ್ ಆಗಿರ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಅತ್ತೆ ಸೊಸೆ ಆಗದೇ ಇಲ್ಲ ಅಂತ ಅಂದ್ರೂ ನೀವು ನಿಮ್ಮ ಅತ್ತೆ ಆ ಸರ್ನೇಮೇ ಇಟ್ಕೊಂಡಿದ್ದೀರಾ ಅಲ್ವಾ, RR ಸೊಸೆಸ್ ಅಂತ. ಅಂದ್ರೆ ಅಷ್ಟು ರೆಸ್ಪೆಕ್ಟ್ ನಿಮ್ಮ ಅತ್ತೆ ಹೇಗೆ ಎಲ್ರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಹೆಣ್ಮಕ್ಳಿಲ್ಲ ಅಂತ ಸೊಸೆದನ್ನೇ ಹೆಣ್ಮಕ್ಳಾಗಿ ನೋಡ್ಕೊಂಡಿದ್ದಾರೆ. ಸೂಪರ್. ಮಕ್ಕಳು ಅವರಿಗೆ, ನಾವೇ ಸೊಸೆದಿರೆ ಅವರಿಗೆ. ಎಲ್ರು ಪರಿಚಯ ಆಯ್ತು, ಇನ್ನೇನು ಆಟ ಶುರು ಮಾಡೋದೇ ಇವಾಗ. ಶುರು ಮಾಡೋಣ. ಸೂಪರ್. ಮೊದಲನೇ ಸುತ್ತು ಅದಲ್ ಬದಲ್. ಓಕೆ, ಅದಲ್ ಬದಲ್ ಸುತ್ತಿನಲ್ಲಿ ಮೊದಲಿಗೆ ಸಿನಿಮಾದ ಹೆಸರಿರುತ್ತೆ. 3 ಪ್ರಶ್ನೆಗಳಲ್ಲಿ ಮೊದಲನೇದು, 2ನೇದು ನಟ ನಟಿ ಅಂದ್ರೆ ವ್ಯಕ್ತಿ ಹೆಸರಿರುತ್ತೆ ಅಲ್ಲ, 2ನೇದು. 3ನೇದು ಹಾಡು. ನೀವೆಲ್ಲ ಸೇರಿಸಿ ಯಾವ ಹಾಡಾಗತ್ತೆ ಅಂತ ಹೇಳ್ಬೇಕು. ಓಕೆ, ನಮ್ಮ ವರ್ಧನ ಕುಟುಂಬ ರೆಡಿ ಇದೀರಾ ಅಲ್ವಾ? ಈಗ ವಾಸ್ತು ಪ್ರಕಾರ ಎಲ್ಲ ಚೇಂಜ್ ಆಗಿ ನಿಂತ್ಕೊಂಡಿದ್ದಾರೆ. ನೋಡೋಣ ವಾಸ್ತು ಕೈ ಹಿಡಿಯುತ್ತಾ ಅಂತ. ನಮ್ಮ ವರ್ಧನ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ರ ಹ ಕೃ ರ ಶ್ನ ಸ್ಯ ಮ. ಹಾಸ್ಯರತ್ನ ರಾಮಕೃಷ್ಣ. ಹಾಸ್ಯರತ್ನ ರಾಮಕೃಷ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಹೆಚ್ಚು ಸಮಯ ಕೂಡ ತಗೊಂಡಿಲ್ಲ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಒಳ್ಳೆ ಆರಂಭನೆ ಮಾಡ್ಕೊಟ್ಟಿದ್ದಾರೆ, ಉತ್ತಮ ಆರಂಭ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದಿರಾ. ಈಗ 2ನೇ ಪ್ರಶ್ನೆ ನೋಡ್ಬಿಡೋಣ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸು ಸಿಂ ಶ್ರೀ ವ ಗಿ ರ ತಂ ನಿ ವಾ. ಸಂಗೀತಂ ಶ್ರೀನಿವಾಸ್ ರಾವ್. ಸಂಗೀತಂ ಶ್ರೀನಿವಾಸ್ ರಾವ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಟಫ್ ಇದ್ರು ಬೇಗ ಉತ್ತರ ಕೊಡ್ತಾ ಇದ್ದಾರೆ. 2 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಹೋಗ್ಬೇಡ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅ ತು ತಿ ನ ತು ಕೆ ನೋ. ಹೇಳ ತುತ್ತು ಅನ್ನ ತಿನ್ನೋಕೆ. ಕ್ವೆಶ್ಚನ್ ಪೇಪರ್ ಏನಾದ್ರು ತುತ್ತು ಅನ್ನ ತಿನ್ನೋಕೆ ಅಂತ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸಿನಿಮಾಗಳನ್ನ ತುಂಬಾ ನೋಡ್ತೀರಾ ಅಥವಾ ಈಗ ಏನಾದ್ರು ಗೇಮ್ಗಳನ್ನ ಆಡ್ತಾ ಇರ್ತೀರಾ? ಇಲ್ಲ, ಗೇಮ್ಸ್ನು ಹಾಡ್ತಾ ಇರ್ತೀವಿ. ಮತ್ತೆ ನಾನು ಸಿಂಗರ್ ಕೂಡ. ಓ ಹೌದಾ? ಕರೋಕೆ ಸಿಂಗರು. ನಾನು ಕರೋಕೆನಲ್ಲಿ ಹಾಡಕ್ಕೆ ಹಾಡ್ತೀರಾ? ಓಕೆ, ಅದೇ ಖುಷಿಗೆ ಯಾವ ಹಾಡು ಹೇಳ್ತೀರಾ? ಯಾಕಂದ್ರೆ 3 ಸರಿಯಾಗಿ ಉತ್ತರ ಕೊಟ್ಟು 60 ಅಂಕ ಗಳಿಸಿದಿರಲ್ಲ. ಒಂದು ಹಾಡು ಹೇಳಿ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವಿಲ್ಲ ಸವಿ ನೆನಪಿನ ಶುಭ ಯೋಗ. ಸೂಪರ್, ಒಳ್ಳೆ ಹಾಡು ಆಯ್ತು. 3 ಪ್ರಶ್ನೆಗೆ ಸರಿಯಾದ ಉತ್ತರ, ಅದು ಥಟ್ ಅಂತ ಉತ್ತರ ಕೊಟ್ಬಿಟ್ರು. ಸೂಪರ್ ಸ್ಟಾರ್ಟ್ ಕೊಟ್ಟಿದ್ದೀರಾ, 60 ಅಂಕ ಗಳಿಸಿದ್ದೀರಾ. ವೆರಿ ವೆಲ್ ಡನ್. ಓಕೆ, ನಮ್ಮ ಮೋಜು ಮಸ್ತಿ ಕುಟುಂಬ ರೆಡಿ ಇದೆಯಲ್ವಾ? ಓಕೆ, ಮೋಜು ಮಸ್ತಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಾ ತೇ ಗಿ ದು ಭಾ ಲೋ ವಾ. ಬಾಳೊಂದು ಭಾವಗೀತೆ. ಓಹೋ, ಎಲ್ಲ ಪೂರ್ತಿ ಪ್ರಶ್ನೆ ಹೇಳಕ್ಕಿಂತ ಮುಂಚೆನೆ ಉತ್ತರ ಕೊಡ್ತಾ ಇದ್ದಾರೆ. ಬಾಳೊಂದು ಭಾವಗೀತೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸೂಪರ್. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆ ನೋಡ್ಬಿಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲು ಧಿ ಪ ರೇಮ್ ಗೋ ದ್ರ. ಧೀರೇಂದ್ರ ಗೋಪಾಲ್. ಧೀರೇಂದ್ರ ಗೋಪಾಲ್. ನನ್ಗೆ ಅನಿಸ್ತಾ ಇದೆ ಇಲ್ಲಿ ನಾವು ಚೀಟಿ ರೆಡಿ ಮಾಡ್ತಾ ಇದ್ವಲ್ಲ ಅವಾಗೆಲ್ಲ ನೋಡ್ಕೊಂಡ್ಬಿಟ್ಟ. ಓಕೆ, ಧೀರೇಂದ್ರ ಗೋಪಾಲ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಈಗ 40 ಅಂಕ ಗಳಿಸಿದ್ದಾರೆ. ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಇವರು ಕೂಡ 60 ಅಂಕ ಗಳಿಸ್ತಾರೆ. ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಂ ಗ ರ ಗ ಜ ನ ರ ವೆ ದು. ಜಗವೇ ಒಂದು ರಣರಂಗ. ಜಗವೇ ಒಂದು ರಣರಂಗ. ಧೈರ್ಯ ಇರಲಿನ ಸಂಗ, ಬಾರು ಬಾರು ನನ್ನ ರಾಜ. ನೋಡಪ್ಪ, ಜೋಶ್. ಸೂಪರ್. ಸರಿಯಾಗಿದೆ ಉತ್ತರ.
ಮೂರು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 60 ಅಂಕ ಗಳಿಸಿದ್ದಾರೆ. ನಿಮ್ ಬರ್ಲಿ ನಿಮ್ದು ಟೀಮ್ ಸ್ಲೋಗನ್ ಹೇಳಿ. ಈ ಹಾಸನ್ ಹೆಣ್ಮಕ್ಳು ಮಾಡ್ತೀವಿ ಜಾಸ್ತಿ, ಲೈಫ್ ನಲ್ಲಿ ಮೋಜು ಮಸ್ತಿ. ಸೂಪರ್. ಅದೇ ಮಸ್ತಿ ಜೊತೆಗೆ ಸಕಲಾಗಿ ಉತ್ತರ ಕೊಟ್ಟಿದ್ದೀರಾ, 60 ಅಂಕ ಗಳಿಸಿದ್ದೀರಾ, ಸಕಲಾಗಿ ಆಟ ಆಡಿದ್ರಿ. ನೆಕ್ಸ್ಟ್ ಸುತ್ತನಲ್ಲೂ ಕೂಡ ಇದೇ ರೀತಿ ಆಟ ಆಡಿ. ಈಕೆ ಈಗ ವಿಮಾನ ಕುಟುಂಬ ರೆಡಿ ಇದ್ದೀರಾ? ಫುಲ್ ಹಾರೋ ತರ ಇರ್ಬೇಕು, ಹಾರೋ ತರ ಇರ್ಬೇಕು ಉತ್ತರ. ನಮ್ಮ ವಿಮಾನ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ತ ಡು ನೋ ವೇ ಮಾ ಮ ಡು ದು ಶೆ ಮಾ. ಮದುವೆ ಮಾಡು ತಮಾಷೆ ಮದುವೆ ಮಾಡು ತಮಾಷೆ ನೋಡು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ವಿಮಾನದಲ್ಲಿ ಹಾರಾಡ್ತಾ ಇದ್ದಾರೆ. ನೋಡೋಣ ಇನ್ನೆರಡು ಪ್ರಶ್ನೆಗೆ ಹೆಂಗ್ ಉತ್ತರ ಕೊಡ್ತಾರೆ ಅಂತ. ಸೊ ಎರಡನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ವ ಮಾ ಋ ಶಿ ಕು ಉ ಮಾ. ಉಮಾ ಶಿವಕುಮಾರ್. ಉಮಾ ಶಿವಕುಮಾರ್. ಉಮಾ ಶಿವಕುಮಾರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ನ ಕ ಡೋ ಬಿ ದ ಲೆ ಡೆ ನ. ನಡೆದಾಡ ಕಾಮನ ಬಿಲ್ಲೆ. ನಡೆದಾಡೋ ಕಾಮನ ಬಿಲ್ಲೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನಡೆದ ಬರಲ್ಲ ಪೂರ್ತಿ, ಸ್ವಲ್ಪ ಹೇಳಿ. ನಡೆದಾಡೋ ಕಾಮನ ಬಿಲ್ಲಿ ನೀನೆಂದಿಗೂ ನನ್ನ ಬಾಳಿಗೆ ಆನಂದದ ಸೂಪರ್. ಬೇರೆ ನೆಕ್ಸ್ಟ್ ಆಡ್ತೀವಿ. ಸೂಪರ್ ಅಪ್ಪ. ಎಲ್ರು ಅಷ್ಟೇ, ಇದುವರೆಗೂ ಯಾರು ತಪ್ಪುತ್ತರ ಕೊಟ್ಟೇ ಇಲ್ಲ. ಇವರು 3-3, ಇವರು 3-3, ಅವರು 3-3. ಇನ್ನ ನಮ್ಮ RR ಸೊಸೈಸ್ ಇರೋದು ಇಲ್ಲ ಇಲ್ಲ, ನೆಕ್ಸ್ಟ್ ಈಸಿ ಇರುತ್ತೆ. ಆಕ್ಚುಲಿ ತುಂಬಾ ಏನ್ ಈಸಿ ಇರ್ಲಿಲ್ಲ, ಬಟ್ ಪಟ್ಟ ಅಂತ ಹೇಳ್ತಾ ಇದ್ರ ಎಲ್ಲಾರು. ಸೊ ನಮ್ಮ RR ಸೊಸೈಸ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಕೋ ಆ ಲ ಗಂ ಬ ನು ಡ ಕು. ಸಮಯ ಮುಗೀತಾ ಇದೆ. ಹೇಳಿ. ಓಕೆ, ಅನುಕೂಲಕ್ಕೊಬ್ಬ ಗಂಡ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನಿಮ್ಮೆಲ್ಲರಿಗೂ ಒಬ್ರೇ ಗಂಡ ತಾನೆ? RR ಸೊಸೈಸ್ ಫುಲ್ ಚೆನ್ನಾಗಿ ಆಡ್ತಾ ಇದಾರೆ. ಈಗ ಮುಂದಕ್ಕೆ ಹೋಗ್ಬೇಡ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ವ ಲಿ ಶಾ ಕ ರ ಸ ಳಿ ವೈ. ವೈಶಾಲಿ ಕಾಸರವಳ್ಳಿ. ನಾನು ಇನ್ನು ಪ್ರಶ್ನೆ ಕಂಪ್ಲೀಟ್ ಮಾಡಿರ್ಲಿಲ್ಲ, ಹಾಗೆ ಉತ್ತರ ಕೊಟ್ಟಿದ್ದಾರೆ. ವೈಶಾಲಿ ಕಾಸರವಳ್ಳಿ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಏನಾದ್ರೂ ಇದೊಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಬಿಟ್ರೆ ಎಲ್ರು ಮೊದಲನೇ ಸುತ್ತಲ್ಲ ಔಟ್ ಆಫ್ ಔಟ್ ಆಗ್ತೀರಾ. ಮೂರನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಮ ಮ ನೆ ಪ್ರೇ ಜ ಗಿ ದೋ. ಪ್ರೇಮ ಗೀಮ ಜಾನೆದು. ಹಾಡಲ್ಲಿ ಹೇಳ್ಬಿಡಿ ನೋಡೋಣ. ಹೇಳಿ. ಹಾ, ಓಕೆ, ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕರೆಕ್ಟ್ ಫುಲ್ ತುಂಬಾ ದಿವಸ ಆಗಿತ್ತು. ಈ ಫಸ್ಟ್ ರೌಂಡ್ ಈ ಲೆವೆಲ್ ಕಂಪ್ಲೀಟ್ ಮಾಡೇ ಇರ್ಲಿಲ್ಲ ಯಾರೇನು. ಸಕ್ಕತ್ತಾಗಿ ಆಟ ಆಡ್ತಾ ಇದ್ದೀರಾ ಎಲ್ರು. ಎಲ್ಲಾ ಪ್ರಶ್ನೆಗೂ ಸರಿ ಉತ್ತರ ಕೊಟ್ಟು ಮೊದಲನೇ ರೌಂಡ್ ಫುಲ್ ಔಟ್ ಆಫ್ ಔಟ್. ಎಲ್ರು ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಹೌದು ಹೌದು, ಚಚ್ಚಿ ಬಿಸಾಗ್ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ನಮ್ಮ RR ಸೊಸೈಸ್ ಮತ್ತೆ ಎಲ್ರು. ನೆಕ್ಸ್ಟ್ ಸುತ್ತಿನಲ್ಲಿ ಹೇಗೆ ಆಡ್ತಾರೆ ನೋಡೋಣ. ಮುಂದೆ ಸುತ್ತಿಗೆ ಹೋಗ್ಬಿಡೋಣ. ಎರಡನೇ ಸುತ್ತು. ಓಕೆ, ಈಗ ಎರಡನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತಿನಲ್ಲಿ ಚೀಟಿಗಳು ನನ್ನ ಹತ್ರ ಇದೆ. ನಾನೇ ನಿಮ್ಮ ಹತ್ರಕ್ಕೆ ಬರ್ತೀನಿ. ಒಂದನ್ನ ಪಿಕ್ ಮಾಡಿ ಯಾವ ನಟ ನಟಿ ತಂತ್ರಜ್ಞರ ಹೆಸರು ಬರುತ್ತೋ ಅವ್ರ ಮೇಲೆ 3 ಪ್ರಶ್ನೆಗಳನ್ನ ಕೇಳ್ತೀವಿ.
ವರ್ಧನ ಕುಟುಂಬ ರೆಡಿ ಇದೀರಾ ಅಲ್ವಾ? Yes. ಓಕೆ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕುರಿತಾದ 3 ಪ್ರಶ್ನೆಗಳನ್ನ ಕೇಳ್ತೀವಿ. ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಶಿವರಾಜ್ ಕುಮಾರ್ ಹುಟ್ಟಿದ್ದು ಎಲ್ಲಿ? ನಿಮ್ಮ ಮೊದಲನೇ ಆಯ್ಕೆ ಚಾಮರಾಜನಗರ ಸಿಂಗಾನಲ್ಲೂರು, ಎರಡನೇ ಆಯ್ಕೆ ಚೆನ್ನೈ ತಮಿಳುನಾಡು. ಚೆನ್ನೈ ತಮಿಳುನಾಡು. ಓಕೆ, ಚೆನ್ನೈಯಲ್ಲಿ ಹುಟ್ಟಿದ್ರು, ತಮಿಳುನಾಡಿನ ಚೆನ್ನೈ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಹುತೇಕ ಮಕ್ಕಳ ಜನನ ಆಗಿದ್ದು ಚೆನ್ನೈಯಲ್ಲೇ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಥ್ಯಾಂಕ್ ಯು. ಈಗ ಮುಂದಕ್ಕೆ ಹೋಗ್ಬೇಡ. ಶಿವರಾಜ್ ಕುಮಾರ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾದ ಯಾವ ಗೀತೆಯನ್ನು ಶಿವರಾಜ್ ಕುಮಾರ್ ಹಾಡಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ಬಾ ಕುಣಿವಾ, ಎರಡನೇ ಆಯ್ಕೆ ಬೊಂಬಾಟೋ ಬೊಂಬಾಟೋ. ಬಾ ಕುಣಿವಾ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಸರಿಯಾದ ಉತ್ತರ ಬೊಂಬಾಟೋ ಬೊಂಬಾಟೋ. ಅದು ರಾಘವೇಂದ್ರ ರಾಜ್ಕುಮಾರ್ ಹೇಳಿರೋದು ಅಂತ ಅನ್ಕೊಂಡ್ಬಿಟ್ಟೆ. ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಜೊತೆಯಾಗಿ ಈ ಗೀತೆಯನ್ನ ಹಾಡಿದ್ದಾರೆ. ಪರವಾಗಿಲ್ಲ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ಬೇಡ. ಶಿವರಾಜ್ ಕುಮಾರ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ನಟನೆಯ 25ನೇ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಮನಮಿಡಿಯಿತು, ಎರಡನೇ ಆಯ್ಕೆ AK-47. ಮನಮಿಡಿಯಿತು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? AK-47 ಶಿವರಾಜ್ ಕುಮಾರ್ ನಟನೆಯ 50ನೇ ಸಿನಿಮಾ. ಓಕೆ, ಸೂಪರ್. ಓಕೆ, 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕ ಗಳಿಸಿದ್ದೀರಾ. ಓಕೆ, ಈ ಕಡೆ ನಮ್ಮ ಹೆಣ್ಮಕ್ಳು ರೆಡಿನಾ? ಮೋಜು ಮಸ್ತಿ ಕುಟುಂಬ. ಓಕೆ, ಮೋಜು ಮಸ್ತಿ ಕುಟುಂಬದ ಹತ್ರ ಬರ್ತೀನಿ, ನೋಡೋಣ. ಓಕೆ, ಇವರು ಗರ್ಜಿಸಿದ್ರೆ ಬಂದ್ಬಿಡ್ತಾರೆ. ಅಂಬರೀಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುಮಲತಾ ಅವರನ್ನು ಅಂಬರೀಶ್ ಮದುವೆಯಾದ ವರ್ಷ ಯಾವುದು? ನಿಮ್ಮ ಮೊದಲನೇ ಆಯ್ಕೆ 1991, ಎರಡನೇ ಆಯ್ಕೆ 1981. ಓಕೆ, ಸಮಯ ಮುಗಿತಾ ಇದೆ. 1981 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. 1991. ನಟಿ ಸುಮಲತಾ ಅವರನ್ನು 1991ರಲ್ಲಿ ಮದುವೆ ಆದರು ಅಂಬರೀಶ್. ಅಂಬರೀಶ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಅಂಬರೀಶ್ ನಟನೆಯ ಮಾಗಿಯ ಕನಸು ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ರಾಜೇಂದ್ರ ಸಿಂಗ್ ಬಾಬು, ಎರಡನೇ ಆಯ್ಕೆ KSL ಸ್ವಾಮಿ. KSL ಸ್ವಾಮಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. 1977ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ಶ್ರೀನಾಥ್ ಕೂಡ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಅಂಬರೀಶ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಂಗನಾಯಕಿ ಸಿನಿಮಾದಲ್ಲಿ ಅಂಬರೀಶ್ ಅವರ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ರಾಮಣ್ಣ, ಎರಡನೇ ಆಯ್ಕೆ ಶೇಖರ್. ರಾಮಣ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. 1981ರಲ್ಲಿ ತೆರೆ ಕಂಡ ಸಿನಿಮಾವಿದು. ಪುಟ್ಟಣ್ಣ ಕಣಗಾಲ್ ಈ ಸಿನಿಮಾದ ನಿರ್ದೇಶಕ. ಏನೆಲ್ಲ ಒಟ್ಟೊಟ್ಟಿಗೆ ಹೋಗ್ಬೇಕು ಅನ್ಕೊಂಡಿದೀರಾ? ಅವರು ಒಂದ್ ಬಿಟ್ರು, ನೀವು ಒಂದ್ ಬಿಟ್ರಿ. ನೀವು ಈ ಸುತ್ತಿನಲ್ಲಿ ಗಳಿಸಿರೋದು 40 ಅಂಕಗಳು. ಓಕೆ, ವಿಮಾನ ಕುಟುಂಬ ರೆಡಿ ಇದ್ದೀರಾ?
ನೀವು ಸಿಕ್ಕಿರೋದು ಹೀರೋಯಿನ್, ಟೈಟಾನಿಕ್ ಹೀರೋಯಿನ್ ರೋಸ್. ಅನುಪ್ರಭಾಕರ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಯಾವ ಚಿತ್ರದ ಮೂಲಕ ಬಾಲ ಕಲಾವಿದೆಯಾಗಿ ಅನುಪ್ರಭಾಕರ್ ಕನ್ನಡ ಚಿತ್ರರಂಗ ಪ್ರವೇಶ ಮಾಡಿದರು? ನಿಮ್ಮ ಮೊದಲನೇ ಆಯ್ಕೆ ಚಪಲ ಚೆನ್ನಿಗರಾಯ, ಎರಡನೇ ಆಯ್ಕೆ ಸ್ವರ್ಣ ಸಂಸಾರ. ಸ್ವರ್ಣ ಸಂಸಾರ. ಸ್ವರ್ಣ ಸಂಸಾರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಚಪಲ ಚೆನ್ನಿಗರಾಯ. ಭಾರ್ಗವ ನಿರ್ದೇಶನದ ಈ ಸಿನಿಮಾ 1990ರಲ್ಲಿ ತೆರೆಗೆ ಬಂತು. ಮೋಸ್ಟ್ಲಿ ಇನ್ನೆರಡು ಕರೆಕ್ಟ್ ಆಗಿ ಹೇಳ್ತಾರೆ ಅನ್ಸುತ್ತೆ, ಯಾಕಂದ್ರೆ ಎಲ್ಲ ಈಕ್ವಲ್ ಆಗ್ಬೇಕಲ್ಲ. ನಮಗೆ ಸಮಾಧಾನ ಆಗ್ತಿದೆ. ಎರಡನೇ ಪ್ರಶ್ನೆ ನೋಡೋಣ. ಅನುಪ್ರಭಾಕರ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನುಪ್ರಭಾಕರ್ ನಾಯಕಿಯಾದ ಮೊದಲ ಸಿನಿಮಾ ಯಾವುದು? ಮೊದಲನೇ ಆಯ್ಕೆ ಹೃದಯ ಹೃದಯ, ಎರಡನೇ ಆಯ್ಕೆ ಸ್ನೇಹಲೋಕ. ಹೃದಯ ಹೃದಯ. ಹೃದಯ ಹೃದಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಶಿವರಾಜ್ ಕುಮಾರ್ ನಟನೆಯ ಸಿನಿಮಾವಿದು. MS ರಾಜಶೇಖರ್ ಚಿತ್ರದ ನಿರ್ದೇಶಕ. ಓಕೆ, ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಅನುಪ್ರಭಾಕರ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನುಪ್ರಭಾಕರ್ ನಟನೆಯ ಶಾಪ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಓಂ ಸಾಯಿ ಪ್ರಕಾಶ್, ಎರಡನೇ ಆಯ್ಕೆ ಅಶೋಕ್ ಪಾಟೀಲ್. ಅಶೋಕ್ ಪಾಟೀಲ್. ಓಕೆ, ಅಶೋಕ್ ಪಾಟೀಲ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಮೇಶ್ ಅರವಿಂದ್ ನಟನೆಯ ಈ ಸಿನಿಮಾ 2001ರಲ್ಲಿ ತೆರೆಗೆ ಬಂತು. ಒಟ್ಟಿನಲ್ಲಿ ಈಗ 3 ಟೀಮ್ ಈಕ್ವಲ್ ಆಗಿದೆ. ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 40 ಅಂಕಗಳು. RR ಸೊಸೆಸ್ ರೆಡಿ ಇದ್ದೀರಾ? ಕೊಡಿ ಕೊಡಿ ನೋಡ್ಬೇಡಿ. ನಿಮಗೆ ಸಿಕ್ಕಿರೋದು ಅಜಯ್ ರಾವ್. ಓಕೆ, ಈಗ ಅಜಯ್ ರಾವ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಜಯ್ ರಾವ್ ನಟನೆಯ ಎಕ್ಸ್ಕ್ಯೂಸ್ ಮೀ ಸಿನಿಮಾ ರಿಲೀಸ್ ಆದ ವರ್ಷ ಯಾವುದು? ಮೊದಲನೇ ಆಯ್ಕೆ 2003, ಎರಡನೇ ಆಯ್ಕೆ 2008. 2003 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಫಸ್ಟ್ ಟೈಮ್ ಅವರು ಅವ್ರ ಹಸ್ಬೆಂಡ್ ಹೋಗಿದ್ ಮೂವಿ. ಹೌದಾ? ಮತ್ತೆ ಅದ್ ಹೆಂಗ್ ಮರೆಯಕ್ಕಾಗತ್ತೆ ಹೇಳಿ. ಸೂಪರ್. ಜೋಗಿ ಖ್ಯಾತಿಯ ಪ್ರೇಮ್ ನಿರ್ದೇಶನದ ಸಿನಿಮಾವಿದು. ಈ ಸಿನಿಮಾದ ಮೂಲಕ ಅಜಯ್ ರಾವ್ ಮತ್ತು ಸುನೀಲ್ ರಾವ್ ನಾಯಕರಾದ್ರು. ಅಜಯ್ ರಾವ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಜಯ್ ರಾವ್ ನಟನೆಯ ಪ್ರೇಮ್ ಕಹಾನಿ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಶಶಾಂಕ್, ಎರಡನೇ ಆಯ್ಕೆ ಆರ್ ಚಂದ್ರು. ಆರ್ ಚಂದ್ರು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಆರ್ ಚಂದ್ರು ಜೊತೆ ಕೆಲಸ ಮಾಡಿದ ಎರಡನೇ ಸಿನಿಮಾವಿದು. ಈ ಹಿಂದೆ ತಾಜ್ ಮಹಲ್ ಚಿತ್ರದಲ್ಲಿ ಒಂದಾಗಿದ್ರು. ಈಗ ಮೂರನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀರಾ ಅಂತ ನಾನ್ ಕಾಯೋದಕ್ಕಿಂತ ಇವ್ರು 3 ಜನ ಜಾಸ್ತಿ ನಮ್ಗಿಂತ ಮುಂದೆ ಹೋಗ್ತಾರ, ನಮ್ ಜೊತೆನೆ ಬರ್ತಾರ ಅಂತ. ಒಂದೇ ಎಲ್ಲ ಮನ್ಸಾರ ಹೇಳ್ತಾ ಇದ್ದೀರಾ? ಓಕೆ, ಅಜಯ್ ರಾವ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎ ಸೆಕೆಂಡ್ ಹ್ಯಾಂಡ್ ಲವರ್ ಸಿನಿಮಾದಲ್ಲಿ ಅಜಯ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಅಜಯ್, ಎರಡನೇ ಆಯ್ಕೆ ಕೃಷ್ಣ. ಕೃಷ್ಣ ಕೃಷ್ಣ ಅಂತ ಗೆಸ್ ಮಾಡಿದ್ದಾರೆ. ಗೆಸ್ಸು ಕರೆಕ್ಟ್ ಆಗಿದೆಯಾ? ಅಯ್ಯೋ, ಎಲ್ರು ಒಂದೇ ದೋಣಿಲಿದ್ದೀವಿ. ರಾಘವ ಲೋಕಿ ನಿರ್ದೇಶನದ ಸಿನಿಮಾವಿದು. 2015ರಲ್ಲಿ ಈ ಸಿನಿಮಾ ತೆರೆಗೆ ಬಂದಿದೆ. ಓಕೆ, ಒಟ್ಟಿನಲ್ಲಿ ಎಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀರಾ. ನೋಡೋಣ ಇನ್ನೆರಡು ರೌಂಡ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ?
ಯಾರ್ಯಾರು ಎಷ್ಟೆಷ್ಟು ಅಂಕ ಗಳಿಸ್ತಾರೆ ಅಂತ. ಈಗ 2 ಸುತ್ತುಗಳು ಕಂಪ್ಲೀಟ್ ಆಗಿದೆ. 3ನೇ ಸುತ್ತಿಗೆ ಹೋಗೋಣ. ಎಸ್ 3ನೇ ಸುತ್ತು ಚಿತ್ರ ಜಗತ್ತು. ಚಿತ್ರ ಜಗತ್ತು ಗೊತ್ತಲ್ವಾ? ಈ ಹಾಫ್ ಫೇಸು, ಈ ಹಾಫ್ ಫೇಸು, ನಟ ನಟಿ ಯಾರ್ದಾದ್ರೂ ಆಗ್ಬೋದು. ಅದನ್ನ ನೀವು ಅವ್ರನ್ನ ಮರ್ಜ್ ಮಾಡ್ಕೊಡ್ತಾರೆ, ಅದನ್ನ ಗೆಸ್ ಮಾಡಬೇಕು. ಈ ಹಾಫ್ ಫೇಸು ಇರ್ಬೋದು, ಒಂದು ಕಣ್ಣು ಇನ್ನೊಂದು ಬರುತ್ತೆ ಕಣ್ಣು. ನೆಕ್ಸ್ಟು ಎಲ್ಲ ಫೋಟೋ ಇರುತ್ತೆ, 1, 2 ಅಥವಾ 3. ಅದನ್ನ ಸೇರಿಸಿ ಸಿನಿಮಾದ ಹೆಸರನ್ನ ಹೇಳಬೇಕು. ಆಮೇಲೆ ಇನ್ನೊಂದು ಒಬ್ರು ಎದುರುಗಡೆ ಕಾಣಿಸ್ತಿರ್ತಾರೆ, ಇನ್ನೊಬ್ರದ್ದು ಆ ಕಡೆ ಇರುತ್ತೆ. ಸೊ ಅವ್ರು ಯಾರು ಅಂತ ಗೆಸ್ ಮಾಡಬೇಕು. ನಮ್ಮ ವರ್ಧನ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಮೇಲ್ಗಡೆ ಇರೋದು ಸಾಧು ಕೋಕಿಲ, ಕೆಳಗಡೆ ಇರೋದು ಬುಲೆಟ್ ಪ್ರಕಾಶ್. ಓಕೆ, ಸಾಧು ಕೋಕಿಲ, ಬುಲೆಟ್ ಪ್ರಕಾಶ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸಾಧು ಕೋಕಿಲ ಕರೆಕ್ಟ್ ಆಗಿದೆ. ಓಕೆ, ಈಗ 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ ಗೊತ್ತಾಗ್ತಿಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಗಾಳಿ ಗೋಪುರ. ಓಕೆ, ಗಾಳಿ ಗೋಪುರ ಅಂತ ಉಳಿದವರು ಉತ್ತರವನ್ನ ಕೊಟ್ಟಿದ್ದಾರೆ. ಗಾಳಿ ಗೋಪುರ ಕರೆಕ್ಟ್ ಆಗಿದೆಯಾ ಅಥವಾ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಗಾಳಿ ಗೋಪುರ ಸರಿಯಾಗಿದೆ. ಪರವಾಗಿಲ್ಲ, 3ನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಾಲ್ಕು, 3, 2, 1. ಈಗ ಹೇಳಿ. ಮೈ ಡ್ಯಾನ್ಸ್ ಗಾಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಓಕೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ಆಲ್ ದ ಬೆಸ್ಟ್. ಈಗ 3ರಲ್ಲಿ ನೀವು 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರಿ, 40 ಅಂಕ ಗಳಿಸಿದ್ರಿ. ನಮ್ಮ ಮೋಜು ಮಸ್ತಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಐಂದ್ರಿತರೈ ಪ್ರಿಯಾಂಕಾ ಉಪೇಂದ್ರ. ಐಂದ್ರಿತಾರೆ ಪ್ರಿಯಾಂಕಾ ಉಪೇಂದ್ರ ಅಂತ ಹೇಳಿದ್ದಾರೆ. ಈ ಕಡೆ ಚಪ್ಪಾಳೆ ತಟ್ತಾ ಇದ್ದಾರೆ ಕರೆಕ್ಟ್ ಆಗಿದೆ ಅಂತ. ಸೊ ದೇವರೇ ತೋರಿಸ್ಬಿಡಿ ಉತ್ತರ ಯಾವುದು ಅಂತ. ಐಂದ್ರಿತಾರೆ ಪ್ರಿಯಾಂಕಾ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ರ. ಈಗ ಮುಂದಕ್ಕೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಸಮಯ ಮುಗ್ದಿದೆ. ನಿಮ್ಮ ಉತ್ತರ ಗೊತ್ತಾಗ್ತಾ ಇಲ್ವಾ? ಓಕೆ, ಉತ್ತರ ಗೊತ್ತಾಗ್ತಾ ಇಲ್ಲ ಈ ಕಡೆ. ಶಂಕರ್ ಗುರು. ಓಕೆ, ಶಂಕರ್ ಗುರು ಅಂತ ಈ ಕಡೆ ಅವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಯಾವುದು ಸರಿಯಾಗಿದೆಯಾ? ಬರ್ಲಿ ಸ್ಕ್ರೀನ್ ಮೇಲೆ. ಶಂಕರ್ ಗುರು. ಸೊ ಇವಾಗ 2ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದಾರೆ. 3ನೇ ಪ್ರಶ್ನೆಗೆ ಹೋಗ್ಬೇಡ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ.
ಓಕೆ, ಇವಾಗ ಹೇಳಿ. ತೂಗುದೀಪ ಶ್ರೀನಿವಾಸ್. ತೂಗುದೀಪ ಶ್ರೀನಿವಾಸ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಒಟ್ಟಿನಲ್ಲಿ ಒಟ್ಟಿಗೆ ಹೋಗ್ತಾ ಇದ್ದೀರಾ ಅಲ್ಲ? ಈ ಸುತ್ತಿನಲ್ಲಿ 40 ಅಂಕ ಗಳಿಸಿದ್ರ? ವೆಲ್ ಪ್ಲೇಡ್. ಓಕೆ, ಈಗ ನಮ್ಮ ವಿಮಾನ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದಾರೆ. ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ. ಓಕೆ, ರಮ್ಯಾ ಕೃಷ್ಣ ಮತ್ತೆ ಸೌಂದರ್ಯ. ರಮ್ಯಾ ಕೃಷ್ಣ ಸೌಂದರ್ಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸೌಂದರ್ಯ, ರಮ್ಯಾ ಕೃಷ್ಣ. ಸೂಪರ್. ಸೌಂದರ್ಯ ಅವ್ರು ನಿಮಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ನಿಮಗೆ ಗೊತ್ತಾಯ್ತಾ? ಸೂಪರ್. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಸಮಯ ಮುಗ್ದಿದೆ, ಹೇಳಿ. ನಮ್ಮೂರು ಹುಡುಗರು, ರೈತನ ಮಕ್ಕಳು, ಮಣ್ಣಿನ ಮಕ್ಕಳು, ಭೂತಾಯಿ ಮಕ್ಕಳು. ಓಕೆ, ತರಹೇವಾರಿ ಉತ್ತರಗಳು ಬರ್ತಾ ಇದೆ. ಸರಿಯಾದ ಉತ್ತರ ಆಕ್ಚುಲಿ ಅವರು ಎಲ್ಲಾರ್ದು ಉತ್ತರ ಕೊಡ್ತಾ ಇದ್ರು, ನಿಮ್ಗೆ ಗೆಸ್ ಮಾಡಕ್ ಆಗಿಲ್ಲ. ಯಾವಾಗಲೂ ಹಂಗಾಗಿ. ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ? KS ಅಶ್ವಥ್. KS ಅಶ್ವಥ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಚಿತ್ರದ ಹೆಸರು ಹೇಳ್ತಾ ಇದ್ರಿ ನೀವು ಅಲ್ವಾ? ಓಕೆ, ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು ಮೋಸ್ಟ್ಲಿ ಎಲ್ಲರೂ ಮಾತಾಡ್ಕೊಂಡು ಬಂದಂಗೆ ಇದ್ದಾರೆ. ನೋಡೋಣ ಈಗ ನಮ್ಮ RR ಸೊಸೇಸ್ ಸರ್ದಿ. ಓಕೆ, ನಮ್ಮ RR ಸೊಸೇಸ್ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ? ರಶ್ಮಿಕಾ ಮಂದಣ್ಣ. ಇನ್ನೊಂದು ಗೊತ್ತಾಗ್ತಿಲ್ಲ ಮ್ಯಾಮ್. ಗೊತ್ತಾಗ್ತಾ ಇಲ್ವಾ? ಐಂದ್ರಿತರೈ. ಓಕೆ, ಈ ಕಡೆ ರಾಧಿಕಾ ಪಂಡಿತ್. ಓಕೆ, ರಶ್ಮಿಕಾ ಮಂದಣ್ಣ ಅಂತ ಮಾತ್ರ ಉತ್ತರವನ್ನ ಕೊಟ್ಟಿದ್ದಾರೆ. ಇವರು ರಾಧಿಕಾ ಪಂಡಿತ್ ಅಂತ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ. ರಶ್ಮಿಕಾ ಕರೆಕ್ಟ್ ಆಗಿದೆ. ರಾಗಿಣಿ ಸೊ ನೀವು ರಶ್ಮಿಕಾ ಮಂದಣ್ಣ ಅಂತ ಒಂದನ್ನ ಸರಿಯಾಗಿ ಉತ್ತರ ಕೊಟ್ಟಿರೋದಕ್ಕೆ 10 ಅಂಕ ಬಂದಿದೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಬೆಂಕಿಯ ಜ್ವಾಲೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರವಿ ಶಾಸ್ತ್ರಿ. ಅಯ್ಯೋ, ನಮಗೆ ಶಾಸ್ತ್ರಿ ಮೇಲೆ ಕಣ್ಣು ಹೋಗ್ಲೇ ಇಲ್ಲ, ಅದು ಇದ್ರ ಮೇಲೆ. ಓಕೆ, ಈಗ ಮೂರನೇ ಪ್ರಶ್ನೆಗೆ ಹೋಗ್ಬೇಡ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ.
ವಜ್ರಮುನಿ. ವಜ್ರಮುನಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಉತ್ತರ ಸಂಪತ್ತಿಗೆ ಸವಾಲು. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 30 ಅಂಕಗಳು. ಓಕೆ, ಇವಾಗ 3 ಸುತ್ತುಗಳು ಮುಕ್ತಾಯವಾಗಿದೆ. ಹೆಚ್ಚು ಕಡಿಮೆ ಎಲ್ಲ ಈಕ್ವಲ್, ಇವನು 10 ಮಾತ್ರ. ಹೌದಾ? ಓಕೆ, ಇನ್ನ ಕೊನೆಯ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕ ಗಳಿಸ್ತೀರಾ, ಯಾರ್ಯಾರು ಹೆಂಗೆ ಆಕ್ಟ್ ಮಾಡ್ತೀರಾ ನೋಡೇ ಬಿಡೋಣ. ಕೊನೆಯ ಸುತ್ತಿಗೆ ಹೋಗ್ಬಿಡೋಣ. ಓಕೆ, 4ನೇ ಸುತ್ತು ನಟ ಭಯಂಕರ. ಓಕೆ, ವರ್ಧನ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೂವಿನಾ? ಓಕೆ, ಕನ್ನಡ ಮೂವಿ. ಆರ್ ವರ್ಡ್. ಆರ್ ವರ್ಡಾ? ಹಾಂ, 6 ವರ್ಡ್. ಫಸ್ಟ್ ವರ್ಡ್ ಹೊರಗೆ. ಮನೆ. ಮನೆ. ಮನೆಯಿಂದ ಹೊರಗೆ. ಮನೆ ಮುಂದೆ. ಓ, ಹೆಣ್ಣು. ಹೆಂಡತಿ. ಹೆಂಡತಿ. ಹೆಂಡತಿ ಒಬ್ಬಳು ಮನೆಯೊಳಗಿದ್ದಾರೆ. ಎದುರು ಮನೆ ಗಂಡ, ಪಕ್ಕದ ಮನೆ. ಎದುರು ಮನೆ ಗಂಡ, ಪಕ್ಕದ ಮನೆ ಹೆಂಡತಿ. ಓಕೆ, ಎದುರು ಮನೆ ಗಂಡ, ಪಕ್ಕದ ಮನೆ ಹೆಂಡತಿಲಿ. ಹೆಂಡತಿಯಲ್ಲಿ ಹೆಂಡತಿ ಮನೆಯಲ್ಲಿ. ಎದುರು ಮನೆ ಗಂಡ, ಪಕ್ಕದ ಮನೆಯಲ್ಲಿ ಮನೆಯಲ್ಲಿ ಹೆಂಡತಿ. ಇನ್ನೊಂದ್ಸಲ ಹೇಳಿ ಕರೆಕ್ಟ್. ಎದುರು ಮನೆ ಗಂಡ, ಪಕ್ಕದ ಮನೆ. ಎದುರು ಮನೆ ಗಂಡ, ಪಕ್ಕದ ಮನೆ ಹೆಂಡತಿ. ಅಲ್ಲ, ಎದುರು ಮನೆ ಗಂಡ, ಎದುರು ಮನೆಯಲ್ಲಿ ಗಂಡ, ಪಕ್ಕದ ಮನೆಯಲ್ಲಿ ಹೆಂಡತಿ. ಎದುರು ಮನೆಯಲ್ಲಿ ಗಂಡ, ಪಕ್ಕದ ಮನೆಯಲ್ಲಿ ಹೆಂಡತಿ. ಉತ್ತರ ಕರೆಕ್ಟ್ ಆಗಿದೆ. ಈಸಿ ಇದೆ ಇದು. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೂವಿನಾ? ಹೀರೋ. ಕನ್ನಡ. ಹೀರೋ ಗೊತ್ತಿಲ್ಲ. ಎರಡು ವರ್ಡ್. ಫಸ್ಟ್ ವರ್ಡ್. 4 ಲೆಟರ್. ಅಕ್ಷರ. ಧ್ಯಾನ. ಆಶೀರ್ವಾದ. 2 ವರ್ಡ್. ಎರಡನೇ ವರ್ಡ್ ಇಲಿ. ಸೈನಿಕ. ಕುರಿ. ಎರಡನೇ ವರ್ಡ್ ಕುರಿ. ಹರಕೆಯ ಕುರಿ. ಸೂಪರ್. ಹರಕೆಯ ಕುರಿ ಸರಿಯಾದ ಉತ್ತರ. ಇದು ತುಂಬಾ ಈಸಿ ಇದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೂವಿ ಕನ್ನಡ. 2 ವರ್ಡ್. ಫಸ್ಟ್ ವರ್ಡ್ ನಿದ್ದೆ. ಧ್ಯಾನ. ಕನಸು. ಎರಡನೇದು ರಾಜ. ಅಲ್ಲ ಹುಡುಗಿ. ರಾಣಿ. ಕನಸಿನ ರಾಣಿ. ತುಂಬಾ ಚೆನ್ನಾಗಿ ತೋರಿಸಿದ್ರೆ, ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರು ಅವರು. ಸೂಪರ್. ಓಕೆ, ಮೋಜು ಮಸ್ತಿ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇರೋದು? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹೀರೋ ಯಾರು? ಶಿವರಾಜ್. ಕಾಶಿನಾಥ್. ಚಪಲ ಚೆನ್ನಿಗರಾಯ. ಸೂಪರ್. ಆಕ್ಚುಲಿ ಚೆನ್ನಾಗಿ ತೋರಿಸ್ಕೊಂಡಿದ್ದೀರಾ. ಕೋಡ್ ವರ್ಡ್ ಎಲ್ಲ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದರೆ. ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. ಯಾರು? ಗಣೇಶ್. ಗೋಲ್ಡನ್ ಸ್ಟಾರ್ ಗಣೇಶ್. ಮದುವೆ. ಗಣೇಶದ ಮದುವೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಿನಿಮಾ. ಯಾರು ಹೀರೋ? ವಿಷ್ಣು. ಮೂರು ಪದ. ಹಾಡು.
ಹಕ್ಕಿ ಕೋಗಿಲೆ ಮತ್ತೆ ನೋಡಿ ಹೆಂಗ್ ಫಾಲೋ ಮಾಡ್ತಾ ಇದ್ದೀರಾ ನಮ್ಮನ್ನ. ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಓಕೆ, ನಮ್ಮ ವಿಮಾನ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದಾರೆ ಹಾರಾಡಕ್ಕೆ? ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಹಕ್ಕಿ ಬಾವುಟ ಕನ್ನಡ ಜೈ ಕರ್ನಾಟಕ ಬಾವುಟ ಕರ್ನಾಟಕ ಬಾವುಟ ಧ್ವಜ ಧ್ವಜ ಗರುಡ ಧ್ವಜ ಸರಿಯಾದ ಉತ್ತರ. 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮದುವೆ ಗಂಡ ಮದುವೆ ಮನೆ ಗಂಡನಿಗೆ ತಕ್ಕ ಹೆಂಡತಿ ಮದುವೆ ಮನೆ ಅಲ್ಲಿ ಮನೆ ಮದುವೆ ಮನೆ ರಾಜ್ಕುಮಾರ್ದ ಮದ್ದಿದ್ದು ಮಧು ರಾಜ್ಕುಮಾರ್ 3ನೇ ಮಗನ ರಾಜ್ಕುಮಾರ್ ಕಲ್ಯಾಣ ಮಂಟಪ. ಈ ಕಡೆ ಗೆಸ್ ಮಾಡ್ಬೋದು ಅಂತ. ಉತ್ತರ ಕರೆಕ್ಟ್ ಆಗಿದೆ. 40 ಅಂಕ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಉಂಡೋದ ಕೊಂಡೋದ ವಿಮಾನ ತರ ನಿಂಗೆ ಹಾರ್ಕೊಂಡು ಹೋಗ್ಬಿಟ್ರಂತ ಅವರು. ಸೂಪರ್ ಕ್ವಿಕ್. ಹೌದು ಹೌದೌದು, ಎರಡೂ ಚೆನ್ನಾಗಿತ್ತು. ಸೂಪರ್. ಇವರು ಕೂಡ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕ ಗಳಿಸಿದ್ದಾರೆ. ಓಕೆ, ನಮ್ಮ RR ಸೊಸೈಸ್ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನಿಮ್ಮ ಸಮಯ ಈಗ ಶುರುವಾಗಿದೆ. ಇವ್ರಿಗೆ ಕಸ ಗುಡಿಸಿ ಬರ್ಸೋದು. ಅಂಬಿಕಾ ದೋಣಿ ಸಾಕ್ಸೋನು ದೋಣಿ ಸಾಗಲಿ. ಫಸ್ಟ್ನೇದು ದೋಣಿ, ಸೆಕೆಂಡ್ ದೋಣಿ, ಮಣ್ಣಿನ ದೋಣಿ, ಕಸ ಗುಡಿಸೋದು ಬರ್ಸೋದು ಎಲ್ಲ ಬಂದ್ಬಿಡ್ತು. ನಿಮ್ಮ ಸಮಯ ಈಗ ಶುರುವಾಗಿದೆ. ಮ್ಯೂಸಿಕ್ ಇಲ್ಲಿ. ಬಾಂಧವ್ಯ, ಸಂಸಾರ, ಒಂದಾಗು, ಒಟ್ಟಾಗು, ಒಗ್ಗಟ್ಟು, ಸ್ನೇಹ, ಸ್ನೇಹಲೋಕ, ಸ್ನೇಹ ಮಾಡಿದ್ದು, ಭೂಮಿ ಹಾಕಲ್, ಮೋಡ, ನೀರು, ಸ್ನೇಹ ನೀರು, ನೀರು, ಸ್ನೇಹ ತೇಲೋದು, ಅಕ್ಕಿ ಆರೋದು, ತೇಲು, ನದಿ, ಸುಂಟರ್ಗ, ನೀರು, ಅಲೆ, ಸ್ನೇಹ, ಸ್ನೇಹದ ಅಲೆ, ಕಡಲ, ಕಡಲ ಅಲೆ, ಕಡಲ ಸ್ನೇಹ, ಸ್ನೇಹದ ಕಡಲು, ಸ್ನೇಹದ ಕಡಲಲ್ಲಿ.
ಸರ್ಕಸ್ ನಿಮ್ಮ ಸಮಯ ಈಗ ಶುರುವಾಗಿದೆ. ಹೆಂಡತಿ ಹೆಂಡತಿ ಸೂಪರ್ ಆಗಿ ತೋರಿಸಿದ್ರು, ಸೂಪರ್ ಆಗಿ ಆನ್ಸರ್ ಮಾಡಿದ್ರಿ. ಸೂಪರ್, 3ಕ್ಕೆ 3 ಸರಿಯಾಗಿಲ್ಲ. 60 ಅಂಕ ಗಳಿಸಿದ್ದಾರೆ. ಏನ್ 10 ಮಾತ್ರ ಕಡಿಮೆ ಆಯ್ತು ಅಷ್ಟೇ. ಓಕೆ, ಈಗ 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕ ಗಳಿಸಿದೆ ನೋಡೋಣ. ಓಕೆ, ವರ್ಧನ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 200. ಮೋಜು ಮಸ್ತಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 200. ವಿಮಾನ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 200. RR ಸೊಸೇಸ್ ಗಳಿಸಿರುವಂತಹ ಒಟ್ಟು ಅಂಕಗಳು 190. ನಿಜವಾಗ್ಲೂ ಯಾರು ಬಿಟ್ಕೊಡ್ಲಿಲ್ಲ, ಸಮಬಲದ ಹೋರಾಟನೇ. ಎಲ್ರು ವಿನ್ನರ್ಸೆ, ಯಾಕಂದ್ರೆ ಎಲ್ರು ತುಂಬಾ ಬುದ್ಧಿವಂತರಾಗಿದ್ರು. ಮತ್ತೆ ಇಲ್ಲಿ ಬಂದು ಅನಾಕ್ಟ್ ಮಾಡೋರು ಇರ್ಬೋದು, ಎಲ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಎಲ್ಲಾ ಸ್ಪರ್ಧಿಗಳಿಗೂ SSB ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ಸಿನಿಮಾ ಸಂಬಂಧಿತ ಪುಸ್ತಕಗಳನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದೀವಿ. ಸೊ SSB ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಚಂದನ ವಾಹಿನಿಯ ಕಡೆಯಿಂದ ಅನಂತ ಧನ್ಯವಾದಗಳು. ಅವರ ಅಡ್ರೆಸ್ ಈ ರೀತಿಯಾಗಿದೆ. SSB ಟೂರ್ಸ್ ಅಂಡ್ ಟ್ರಾವೆಲ್ಸ್, ದೂರವಾಣಿ ಸಂಖ್ಯೆ 7353333313, ಇನ್ನೊಂದು ನಂಬರು 9535497689. ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. ಎಲ್ರು ವಿನ್ನರ್ಸ್. ಅಕ್ಕದಿಂದ ಕಟ್ಕೊಂಡ್ ಬರ್ತೀನಿ. ಮೋಜು ಮಸ್ತಿ ಕುಟುಂಬ, ಕಂಗ್ರಾಚುಲೇಷನ್. ವಿಮಾನ ಕುಟುಂಬ ಹಾರಾಡ್ತಾನೆ ಇದೆ. ನನಗಂತೂ ತುಂಬಾ ಖುಷಿ ಆಯ್ತು. ಎಲ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಹೊಸ ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.